ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಆರೈಕೆ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 20 ಗುಂಟೆ ಸ್ನೇಹಿತರೆ, ಕಲ್ಟಿವೇಷನ್ ಮಾಡ್ತಿರುವಂತಹ ಒಂದು ಲ್ಯಾಂಡ್. ಇವರು ಬೆಳೆ ಹಾಕಿದರೆ ಇಲ್ಲಿ ಒಳ್ಳೆ ಪ್ಯೂರ್ ರೆಡ್ ಸಾಯಿಲ್ ಮೇಲೆ. ನಿಮಗೆ ಇದು ಕೆಂಪು ಮಣ್ಣಿನ ಭೂಮಿ, ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ನಮಗೆ ಕೆರೆ ಕೂಡ ಅಂತೀವಿ ನಾವು, ಕನ್ನಡದಲ್ಲಿ ಕೆರೆ ಅಂತೀವಿ, ಇಂಗ್ಲೀಷಲ್ಲಿ ಪಾಂಡ್ ಅಂತ ಇರ್ತಾರೆ. ನಿಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ರೋಡ್ ವಿಡ್ತ್ ನಮಗೆ 2 ಕಡೆ ಇದೆ ಸ್ನೇಹಿತರೆ. 1.5 ಎಕರೆ ರೋಡ್ಗೆ ಹತ್ತಗೂ 1 ಎಕರೆ ಇದೆ, ಈ ಕಡೆಗೆ ಒಂದು 20 ಗುಂಟೆ ಇದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ಮನೆ ಮಾಡ್ಕೊಂಡು ತೋಟ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಅವರು. ಇಲ್ಲಿ ಸುತ್ತಮುತ್ತ ಎಲ್ಲ ಕಲ್ಟಿವೇಷನ್ ಮಾಡ್ತಾರೆ ಅನ್ನೋದಕ್ಕೆ ನಿಮಗೆ ಇಲ್ಲಿ ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಏರಿಯಾಗಳಲ್ಲಿ ನಿಮಗೆ 100, 120, 150 ಅಡಿಗೆಲ್ಲ ಒಳ್ಳೆ ಸೂಪರ್ ವಾಟರ್ ನೀರು, ಅಷ್ಟು ಚೆನ್ನಾಗಿದೆ. ಇದು ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ, 145 ಆಗುತ್ತೆ. ಮೈಸೂರಿಗೆ 55 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 55 ಕಿಲೋಮೀಟ್ರ್ ಆಗುತ್ತೆ. ಇವರು ಪರ್ ಎಕರ್ 25 ಲಕ್ಷ ಹೇಳ್ತಾರೆ ಸರ್. ಈಗ ನಾವು ಡ್ರೈ ಲ್ಯಾಂಡ್ಗಳಿಗೆ 30 ಲಕ್ಷ ಹೇಳ್ತಾರೆ ಜನಗಳು, ಇಲ್ಲಿ ಇವರು ಬರೀ ಒಂದು 25 ಲಕ್ಷ ಹೇಳ್ತಾರೆ ಸ್ನೇಹಿತರೆ. ನೇರ ರೈತರ ಜೊತೆಲೇ ಮಾತುಕತೆ ಸ್ನೇಹಿತರೆ. ಸಾಮಾನ್ಯವಾಗಿ ನಾನು ಹೇಳ್ತಾ ಇರ್ತೀನಿ, ಎಲ್ಲರಿಗೂ ಹೇಳೋದಷ್ಟೇ, ನಾನು ಮಣ್ಣು, ನೀರು, ದಾರಿ, ಈ 3 ನಮಗೆ ಇದ್ದಾಗ ನಾವು ಒಳ್ಳೆ ತೋಟ ಮಾಡ್ಬೋದು. ನಮಗೆ ಬೇಕಾಗಿರುವ ವಾತಾವರಣ ಇರೋದರಿಂದ ನಮಗೆ ಬೇಕಾಗಿರುವ ನಮ್ಮ ಮನಸ್ಸಿನ ಆಸೆಯಂತೆ ಒಳ್ಳೆ ತೋಟ ನಿರ್ಮಾಣ ಮಾಡ್ಬೋದು ಸ್ನೇಹಿತರೆ. ಈಗ ನಾವು ನೋಡಿದಲ್ಲಿ 1/2 ಎಕರೆ ಅದ್ರಲ್ಲಿ ಬೋರ್ ಇದೆ, ಇದು 1 ಎಕರೆ, ಇಲ್ಲಿ ಬೋರ್ ಇಲ್ಲ. ಆದರೆ ರೋಡ್ ವಿಡ್ತ್ಗೆ ಏಕ ಇದೆ ಸ್ನೇಹಿತರೆ. 25 ಲಕ್ಷ ಹೇಳ್ತಾರೆ. ನಿಮಗೆ ಲ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ, ಒಂದು ಫ್ಲ್ಯಾಟಾಗಿ ನಿಜವಲ್ಲೂ ಇದ್ರಲ್ಲಿ ನಮಗೇನು ಕೆಲಸ ಇಲ್ಲ ಸ್ನೇಹಿತರೆ. ಇದ್ರಲ್ಲಿ ನಾವೇನಂತಂದರೆ ವಿಲೇಜ್ ಹತ್ರ ಇರೋದ್ರಿಂದ ನಾವು ಇಲ್ಲಿ ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡು ಒಳ್ಳೆ ತೋಟ ನಿರ್ಮಾಣ ಮಾಡ್ಕೊಂಡು ಇರಬಹುದು. ಮೈಸೂರಿಗೆ ಇದು ಹೇಳಿದ್ನಲ್ಲ 55 ಕಿಲೋಮೀಟ್ರ್ ಆಗುತ್ತೆ, 145 ಬೆಂಗಳೂರಿಗಾಗುತ್ತೆ. ನಿಮಗೆ ಎಲ್ಲ ರೀತಿಯಲ್ಲೂ ಇದು ನಮಗೆ ಅನುಕೂಲವಾಗಿದೆ ಸ್ನೇಹಿತರೆ. ಸಾಮಾನ್ಯ ಹಳೆ ಕಾಲದಲ್ಲಿ ಒಂದು ಗಾದೆ ಹೇಳ್ತಿದ್ರು, ಹಿಂಗು ತೆಂಗು ಇದ್ದರೆ ಮಂಗನ ಅಡುಗೆ ಮಾಡುತ್ತೆ ಅಂತ. ಹಾಗೆ ಇಲ್ಲಿ ಒಳ್ಳೆ ನೀರಿನ ವಾತಾವರಣ ಇದ್ದಾಗ, ಭೂಮಿ ಹಸನಾಗಿದ್ದಾಗ ನಾವಿಲ್ಲಿ ಯಾವ ಬೆಳೆ ಹಾಕಿದ್ರೂ ಕೂಡ ನಾವಿಲ್ಲಿ ಚಿನ್ನ ಬೆಳೆದಂಗೆ ಬೆಳೆಯುತ್ತೆ ನೋಡಿ. ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ತೋಟ ಮಾಡಿದ್ದಾರೆ, ವಿಲೇಜ್ಗಳಿದ್ದಾವೆ ಹತ್ತಿರ. ಈ ರೋಡ್ ಪಾಯಿಂಟೇ ಇರೋದ್ರಿಂದ ರೈಟ್ ಕೂಡ ಅಷ್ಟೇ ನಿಮಗೆ ಅಂತ ಜಾಸ್ತಿ ಏನಿಲ್ಲ. ಇದರಲ್ಲಿ ಸ್ವಲ್ಪ ಅವ್ರು ಹೇಳಿರೋ ರೈಟ್ಲಿ ಸ್ವಲ್ಪ ಮೆಗಸಬಲ್ ಆಗುತ್ತೆ ಸ್ನೇಹಿತರೆ. ನಾವು ಸಾಮಾನ್ಯವಾಗಿ ಹೇಳೋದೇನು ಅಂತಂದರೆ, ನೇರ ರೈತರ ಹತ್ರನೇ ನಾವು ಮಾತುಕತೆ ಆಡೋದು ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಕೇಳಿದ್ದಕ್ಕೆ ನಾನು ಉತ್ತರ ಕೊಡ್ತೀನಿ. ಆಮೇಲೆ ಇದು ಜನರಲ್ ಪ್ರಾಪರ್ಟಿ ಸ್ನೇಹಿತರೆ, ಇದು ಜನರಲ್ ಪ್ರಾಪರ್ಟಿ. ಅವರು ರೋಡಿನ ಸಮಸ್ಯೆ ಇಲ್ಲ, ನೀರಿನ ಸಮಸ್ಯೆ ಇಲ್ಲ, ಎಲ್ಲ ಅನುಕೂಲವಾಗಿದೆ. ಲೇಬರ್ ಕೂಡ ಹತ್ರ ಇರೋದ್ರಿಂದ ನಮಗೆ ಯಾವುದೂ ತೊಂದರೆ ಇಲ್ಲ. ನೀವು ಅಡಿಕೆ, ತೆಂಗು, ನಮ್ಗೆ ಯಾವುದು ಬೇಕು ಆ ಗಿಡಗಳನ್ನ ಹಾಕಿ ನಾವು ಒಳ್ಳೆ ತೋಟ ನಿರ್ಮಾಣ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಪ್ರತಿಯೊಂದು ಕೂಡ ನಮಗಿಲ್ಲಿ ಅನುಕೂಲವಾಗಿದೆ. ತೋಟ ಮಾಡಿದ್ದಾರೆ, ಫಾರ್ಮ್ ಹೌಸ್ ಒಂದು ಮಾಡ್ಕೋಬೇಕಷ್ಟೇ. ನಾವು ಒಂದು ಮನೆ ಕಟ್ಕೊಳ್ಳೋಣ. ಇಲ್ಲಿ ಬೋರ್ ಇದೆ. ನಮಗೆ ರೋಡ್ಗೆ 2 ಕಡೆ ಸ್ಪಿಟ್ ಇದೆ ಅಂದರೆ ದಯವಿಟ್ಟು ಬಿಟ್ಬಿಡಿ ಸ್ನೇಹಿತರೆ. ರೋಡ್ಗೆ 2 ಕಡೆ ಇದೆ, ನಮ್ಗೆ ಒಂದೇ ಕಡೆ ಇರಬೇಕಾಯ್ತು ಆಗ ಅಂದ್ಕೊಳ್ಳೇಬೇಡಿ ನೀವು. ನಮಗೆ ಮತ್ತುವೆ ಒಂದು ಅನುಕೂಲ ಏನು ಅಂತಂದರೆ, 2 ಕಡೆ ನಮ್ಮದೇ ಲ್ಯಾಂಡ್ ಆಗಿರೋದ್ರಿಂದ ಕೆಲವೊಂದು ಕಡೆ ನಾವು ಸರ್ವೆ ಮಾಡಿದಾಗ ಎದುರುಗಡೆ ಭೂಮಿ ಕೂಡ ಫ್ರಂಟ್ ಬಂದಾಗ ನಮಗೆ ಬೇಜಾರಾಗುತ್ತೆ, ಯಾಕೆ ಈ ಥರ ಆಯಿತು ಅಂತ. ಅದು ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ.
ಜನಕ್ಕೆ ಗೊತ್ತಿಲ್ಲದೆ ಇದು ಮಾಡ್ತಾರೆ. ಮುಂದಕ್ಕೆ ಆ ಕಡೆ ಜಮೀನವ್ರು ಬಂದಾಗ ನಾವು ಅದನ್ನು ಬಿಡಬೇಕಾಗುತ್ತೆ. ನಮ್ಮ ಜಮೀನುಗಳಿಗೆ ದಾರಿ ಇಲ್ಲದಂಗೆ ಆಗುತ್ತೆ. ಇಲ್ಲೇನಂತಾರೆ, ಎರಡು ಕಡೆ ನಾವೇ ಇರೋದ್ರಿಂದ ನಮಗೆ ಆ ಸಮಸ್ಯೆ ಇಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಲ್ಯಾಂಡ್ ಬೇಕಾಗಿರುತ್ತೆ, ಅವ್ರಗಳಿಗೆ ಒಳ್ಳೊಳ್ಳೆ ಲ್ಯಾಂಡ್ ಸಿಕ್ಕಿರಲ್ಲ. ನೀವು ಶೇರ್ ಮಾಡೋದ್ರಿಂದ ಒಂದು ಒಳ್ಳೆ ಲ್ಯಾಂಡ್ ಅವ್ರಿಗೆ ನಿಮ್ಮಿಂದ ಸಿಗ್ದಂಗೆ ಆಗುತ್ತೆ. ನಮ್ಮಂಥವ್ರು ಕೂಡ ಬೆಳೀಲಿಕ್ಕೆ ಒಂದು ಅವಕಾಶ ಆಗುತ್ತೆ ಸ್ನೇಹಿತರೆ. ನೋಡಿ ಎಂಥ ಗ್ರೀನರಿ ಇದೆ ಅಂತಾರೆ, ನಿಮಗೆ ಕಾಣಿಸ್ತಾ ಇದೆ. ರೋಡ್ ವಿಡ್ತು ಚೆನ್ನಾಗಿದೆ ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.